ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಚಿಕ್ಕ ಪಾಪು 9 ತಿಂಗಳ ಪಾಪುಗೆ ಲಂಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಿದ್ದೀನಿ. ಆ ಬ್ಲೌಸು ಕಟ್ಟಿಂಗು ವಿಡಿಯೋ ಇದು. ಬ್ಲೌಸ್ ಕಟ್ಟಿಂಗ್ ವಿಡಿಯೋದಲ್ಲಿ ನೋಡಿ, ಲೈನಿಂಗು 2 ಲೇಯರ್ ತಗೊಂಡಿದ್ದೀನಿ. ಬ್ಯಾಕ್ ಸೈಡ್ಗೊಂದು, ಫ್ರಂಟ್ ಸೈಡ್ಗೊಂದು. ಉದ್ದ 9 ಇಂಚ್ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಇದೆ. ಇದು ಫೋಲ್ಡಿಂಗೋಸ್ಕರ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಶೋಲ್ಡ್ರಿಗೆ ಬಂದಿಲ್ಲಿ ಶೋಲ್ಡ್ರಿಗೆ 4.5 ತೊಗೊಂಡಿದ್ದೀನಿ. 4.5 ನೆಕ್ ಬಿಡ್ತಿಗೋಸ್ಕರ ನೋಡಿ 2 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ 2 ಇಂಚ್ ರೆಡಿ ಬರುತ್ತೆ ನಮಗೆ, ಉಳಿದಿದ್ದು ನೆಕ್ ಬಿಡ್ತಿಗೆ ಹೋಗುತ್ತೆ. ಮತ್ತು ಆರ್ಮ್ ಶೇಪ್ ಬಂದು 4.5 ತೊಗೊಂಡಿದ್ದೀನಿ. ಪಾಪು ತುಂಬ ಚಿಕ್ಕದಿದೆ, ಸಣ್ಣಗಿದೆ, ಅದರಿಂದ ಚೆಸ್ಟು ಇಷ್ಟು ಸಾಕು. 6.5 ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ 2 ಇಂಚು ಬಟ್ಟೆ ಒಳಗಡೆ ಬಿಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಈಗ ನೋಡಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಕು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಫ್ಯೂಸಿಂಗ್ ಹಾಕೋದ್ರಿಂದ ನೆಕ್ ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ಸ್ಲೀವ್ ಕಟ್ ಮಾಡೋಣ. ಸ್ಲೀವು ಈ ಪಾಪುಗೆ ಪಫ್ ಸ್ಲೀವ್ ಇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಪಫ್ ಸ್ಲೀವ್ ಕಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಸ್ಲೀವ್ಗೋಸ್ಕರ ಇಲ್ಲಿಂದ 3 ಇಂಚಸ್ ಸ್ಲೀವ್ಗೋಸ್ಕರ ತಗೊಂಡಿದ್ದೀನಿ. ಎಕ್ಸ್ಟ್ರಾ ಇಲ್ಲಿ ಒಳಗಡೆ ಸ್ಟಿಚಿಂಗೋಸ್ಕರ 1/2 ಇಂಚು, ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಹೋಗೋದ್ರಿಂದ ಇಲ್ಲ 1/2 ಇಂಚು, ಟೋಟಲು 4 ಇಂಚಸ್ ತೊಗೊಂಡಿದ್ದೀನಿ ಲೆಂತ್ಗೋಸ್ಕರ ಪಾಪುಗೆ. ಇಲ್ಲಿ 4 ಇಂಚಸ್ಸು ಫ್ರಿಲ್ಸ್ ಇಡೋದಕ್ಕೋಸ್ಕರ 4 ಇಂಚಸ್ ತೊಗೊಂಡಿದ್ದೀನಿ. ಇದು ಸೇಮ್ ಇಲ್ಲಿಂದ ಇಲ್ಲಿ ತನಕನೂ ಸೇಮ್ 4 ಇಂಚಸ್ಗೆ ಫ್ರಿಲ್ಸು ಮತ್ತು ಶೇಪ್ ಕೊಟ್ಟಿದ್ದೀನಿ. ಸ್ಲೀವು ರೌಂಡ್ ಬಂದು ಚಿಕ್ಕ ಪಾಪು ಅಲ್ವಾ, 3.5 ಇಂಚಸ್ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಫ್ರಂಟ್ ಶೇಪ್ ಕೊಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.